ಇವ್ರ್ಯಾರಪ್ಪ ಎಲ್ಲ ಮಕ್ಕಳು ಒಂದೇ ತರ ಇದ್ದಾವಲ್ಲ ಅಂತ ಅನ್ಕೋಬೇಕು ಲೋಕದ ಜನ. ಆ ತರನೇ ಅವರೆಲ್ಲ ಇರ್ತಾರೆ. ಆದ್ರೆ ಸೈತಾನನು ಇದನ್ನೆಲ್ಲ ಏನೇ ಅನ್ಸಿದ್ದಾನಂದ್ರೆ ಲೋಕದಲ್ಲಿ ಮುಂದೆ ಏಲಿಯನ್ಸ್ಗಳು ಬರ್ತಾರೆ, ಅವರು ಭೂಮಿ ವಶಪಡಿಸ್ಕೊಂತಾರೆ. ಆದ್ರಿಂದ ಎಲ್ಲಾ ಇಡೀ ಲೋಕದಲ್ಲಿ ಎಲ್ಲ ಮಿಲಿಟರಿ ಅವ್ರು ಏನ್ ಮಾಡ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ಬಾಂಬ್ಗಳನ್ನ ಮಿಸೈಲ್ಗಳನ್ನ ಇವೆಲ್ಲ ಕಂಡುಹಿಡಿದುಕೊಂಡಿದ್ದಾರೆ. ಇದೆಲ್ಲ ಕಂಡುಹಿಡಿಸಿರೋದು ಏನಕ್ಕೆ ಸೈತಾನ ಅನ್ಕೊಂಡಿರೋ ಸುಮ್ಮನೆ ಅಲ್ಲ. ಇದೆಲ್ಲ ಮುಂದೆ ಏಸು ಮೇಲೆ ಯುದ್ಧ ಮಾಡೋಣ, ಏಸು ಸೈನಿಕರಾದ ದೇವದೂತಗಳ ಮೇಲೆ ಯುದ್ಧ ಮಾಡಿ ಅವ್ರನ್ನ ಸಾಯಿಸ್ಬಿಡೋಣ ಅಂತ ಪ್ಲಾನಿಂಗ್ ಅಲ್ಲಿ ಎಲ್ಲ ಲೋಕದ ಮಿಲಿಟರಿ ಪವರ್ನ ಅವನ್ನ ಸೈತಾನನ ಈಗ ಕಂಟ್ರೋಲ್ ಮಾಡಕ್ಕೆ ಶುರು ಮಾಡಿದ್ದಾನೆ. ಹಾಲೆಲೂಯಾ. ಆದ್ರಿಂದ ಈ ಎಲ್ಲಾ ಬಾಂಬ್ಗಳನ್ನ ಮುಂದೆ ಯಾರ ಮೇಲೆ ಹಾಕ್ಬೇಕಂತ ಪ್ರಯೋಗ ಮಾಡ್ತಾನೆ ಅಂದ್ರೆ ಸೈತಾನನು ಯೇಸು ಮೇಲೆ, ಯೇಸುವಿನ ದೂತರುಗಳ ಮೇಲೆ ಹಾಕಿ ಅವ್ರನ್ನೇ ಸಾಯಿಸ್ಬಿಡೋಣ ಎಂಬುದಾಗಿ ಪ್ಲಾನ್ ಮಾಡ್ತಾ ಇದ್ದಾನೆ ಸೈತಾನ. ಆದ್ರೆ ಅವನು ಲೋಕದ ಜನಕ್ಕೆ ಏನ್ ಹೇಳ್ಕೊಡ್ತಾನೆ, ಸುಳ್ಳನ್ನು ಹೇಳ್ಕೊಡ್ತಾನೆ. ಭೂಮಿ ಮನುಷ್ಯರಾದ ನಾವೇ ಇದಕ್ಕೆ ರಾಜರಾಗಿ ಭೂಮಿನ ಆಳ್ತಾ ಕುತ್ಕೊಂಡ್ಬಿಡೋಣ ಅಂದಾಗಿ ಅವನ ಪ್ಲಾನ್ ಸೈತಾನ ಮುಖಾಂತರವಾಗಿ ಸೈತಾನನು ಲೋಕದ ಎಲ್ಲಾ ಜನರಲ್ಲಿ ಅವನ ವಿಷಯ ಬೀಜವನ್ನ ಬಿತ್ತುತ್ತಾ ಇರ್ತಾನೆ. ಆದ್ರೆ ದೇವರು ವಾಕ್ಯ ಹೇಳುತ್ತೆ, ಮುಂದೆ ದೇವರು ಸೈತಾನನ ಅವನ ದೂತರನ್ನೆಲ್ಲರನ್ನ ಸೋಲಿಸಿ ಇಡೀ ಭೂಲೋಕವನ್ನ ಆತನು 1000 ವರ್ಷ ರಾಜನಾಗಿ ಇಡೀ ಭೂಮಿನ ಆತನು ಆಳುವವನಾಗಿರ್ತಾನೆ. ಹಾಲೆಲೂಯಾ. ಸೈತಾನದಿಂದ ಎಂತೆಂತೋ ಬಾಂಬ್ಗಳು ಕಷ್ಟಪಟ್ಟು ಆಗಕ್ಕೆ ಹೋಗುವ ಯೇಸು ಕ್ರಿಸ್ತನ ಒಂದೇ ಕೆಲಸ ಮಾಡ್ತಾನೆ, ಆತನ ಬಾಯಿ ತೆರೆದು ಗಾಳಿ ಬಿಟ್ಟಂಗೆ ಬೆಂಕಿನ ಬಿಟ್ಬಿಡ್ತಾನೆ. ಸೈತಾನನ ಮೇಲೂ ಅವನ ಸೈನಿಕರ ಮೇಲೂ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಹಾಲೆಲೂಯಾ. ಸೈತಾನ ಸೈನಿಕರು ಒಬ್ರು ಕೂಡ ಉಳಿಯಲ್ಲ. ಹಾಗಾದ್ರೆ ಮುಂದೆ ಇರುವಂತ ಎಲ್ಲಾ ಮಿಲಿಟರಿ ಸೈನ್ಯದಲ್ಲಿ ಎಲ್ಲಾ ಜಾತಿಯಲ್ಲೂ ಎಲ್ಲಾ ದೇಶಗಳಲ್ಲೂ ಈಗ ಮಿಲಿಟರಿ ಇಲ್ಲಿ ಜನರು ಇದ್ದಾರೆ. ಆದ್ರೆ ಎಲ್ಲಾ ಮಿಲಿಟರಿ ಜನರು ಯಾರಿಗೋಸ್ಕರ ಯುದ್ಧಕ್ಕೆ ಸೈತಾನ ಸಿದ್ಧಪಡಿಸ್ತಾ ಇದ್ದಾನಂದ್ರೆ ಯೇಸುಗೋಸ್ಕರ, ಯೇಸುವಿನ ದೇವದೂತರುಗಳಿಗೂ ವಿರುದ್ಧವಾಗಿ ಯುದ್ಧ ಮಾಡಕ್ಕೆ ಈ ಮಿಲಿಟರಿಯಲ್ಲಿರುವ ಎಲ್ಲಾ ಜನರನ್ನ ಆತನ ಉಪಯೋಗ ಮಾಡುವವನಾಗಿರ್ತಾನೆ. ಹಾಲೆಲೂಯಾ. ಆದ್ರೆ ಈಗ ಅವ್ರು ಹೇಳೋದೇನು, ಈಗ ಪಕ್ಕದ ದೇಶಗಳೇನಾದ್ರೂ ನಮ್ಮ ಭೂಮಿನ ಕಬಳಿಸ್ಕೊಂಡ್ಬಿಟ್ರೆ ಅಲ್ಲಿಂದ ಕಾಪಾಡಿಕೊಳ್ಳೋದಕ್ಕೆ ನಾವು ಮಿಲಿಟರಿನ ಹುಟ್ಟಾಕಿದ್ದೀವಿ, ಮಿಲಿಟರಿ ಜನರನ್ನ ಸೇರಿಸ್ಕೊಂಡಿದ್ದೀವಿ ಅಂತಾನೆ ಗೌರ್ಮೆಂಟ್ಗಳು ಹೇಳೋದು. ಆದ್ರೆ ಮುಂದೆ ಇದೆಲ್ಲ ಮಿಲಿಟರಿ ಲೋಕದ ಮಿಲಿಟರಿ ಎಲ್ಲ ಒಂದು ಮಾಡೋ ಕೆಲಸ ಸೈತಾನ ಮಾಡ್ತಾನೆ. ಹಾಲೆಲೂಯಾ. ಯಾಕಂದ್ರೆ ಮುಂದೆ ಯೇಸು ಹೇಳಿರುವ ಹಾಗೆ ಸೈತಾನನು ರಾಜಗುಣ ಹೀಗೆ ನಾವು ಎದ್ದಲ್ಪಟ್ರೆ 2ನೇ ನಿಮಿಷದಲ್ಲಿ ಸೈತಾನನು ಭೂಮಿಯಲ್ಲಿರುವ ಎಲ್ಲಾ ಜನರನ್ನ ಒಂದೇ ಮನಸ್ಸುಳ್ಳವರಾಗಿ ಮಾಡಾಕ್ಬಿಡ್ತಾನೆ. ಹಾಲೆಲೂಯಾ. ಹಾಗಾಗಿ ಇಡೀ ಭೂಮಿದ ಎಲ್ಲಾ ಮಿಲಿಟರಿ ಒಂದೇ ಮಿಲಿಟರಿ ಆಗ್ಬಿಡುತ್ತೆ. ಈಗ ಅಕ್ಕಪಕ್ಕ ದೇಶಗಳು ಕಿತ್ತಾಡ್ಕೊಂತ ಇದೆ. ಇಂಡಿಯಾ ಪಾಕಿಸ್ತಾನ ಯುದ್ಧ ಆದ್ರೂ ಕಿತ್ತಾಡ್ಕೊಂತ ಇರ್ತಾರೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡೋರು ಕೂಡ ಕಿತ್ತಾಡ್ತಾ ಇರ್ತಾರೆ. ಆದ್ರೆ ಮುಂದೆ ರಹಸ್ಯಗಳನ್ನ ಸಂಭವಿಸ್ಬಿಟ್ರೆ ಸೈತಾನ ಅಕ್ಕಪಕ್ಕ ಎಲ್ಲಾ ದೇಶಗಳು ಸುತ್ತಲಿರುವ ಎಲ್ಲಾ ದೇಶಗಳು ಒಂದು ಮಾಡ್ಬಿಡ್ತಾನೆ. ಹಾಲೆಲೂಯಾ. ಯಾಕಂದ್ರೆ ಇದೆಲ್ಲ ಒಂದು ಮಾಡಿ ಎಲ್ಲಾ ದೇಶದ ಮಿಲಿಟರಿ ಪವರ್ನು ಕೂಡ ಸೈತಾನನು ತನ್ನ ಪವರ್ ಆಗಿ ಉಪಯೋಗ ಮಾಡಿಕೊಂಡು ಆ ಪವರ್ನ ಯೇಸುವಿನ ಮೇಲೆ ವಿರುದ್ಧವಾಗಿ ಉಪಯೋಗಿಸಬೇಕೆಂಬುದಾಗಿ ಆತನ ಉಪಯೋಗಿಸುವವನಾಗಿರ್ತಾನೆ. ಆದ್ರೆ ಯೇಸು ಕ್ರಿಸ್ತನು ಸೈತಾನನ ಎಲ್ಲಾ ಪವರ್ ಅನ್ನ ಒಂದೇ ಒಂದು ನಿಮಿಷದಲ್ಲಿ ಎಲ್ಲ ನಾಶ ಮಾಡಾಕ್ಬಿಡ್ತಾನೆ. ಹಾಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ಆತನು ಸರ್ವಶಕ್ತನು. ಆತನು ತನ್ನ ಬಾಯಿಂದ ಬೆಂಕಿನ ಸುರಿಸಿ ಎಲ್ಲ ಸೈತಾನನ ಶಕ್ತಿಯನ್ನ ನಾಶಪಡಿಸಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಹೀಗೆ ಸೈತಾನ ಲೋಕದಲ್ಲಿ ಅನೇಕ ಸುಳ್ಳುಗಳನ್ನ ಹೇಳ್ಕೊಂಡು ನಂಬಿಸ್ಕೊಂಡೇ ಬಂದಿದ್ದಾನೆ. ಹಾಲೆಲೂಯಾ. ಇನ್ನು ನಾವು ಕೂಡ ಸ್ಕೂಲ್